ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಮೋಸ್ಟ್ ಡಿಲಿಷಿಯಸ್ ಮಟನ್ ರೆಸಿಪಿ, ಗ್ರೀನ್ ಗ್ರೇವಿ ರೆಸಿಪಿ ಮಾಡ್ತಿದ್ದೇನೆ. ತುಂಬ ಒಳ್ಳೆ ಟೇಸ್ಟ್ ಬರ್ತದೆ. ಇದರಲ್ಲಿ ಸಿಂಪಲ್ ಆಗಿ ಉಂಟು. ಮೊದಲಿಗೆ 3 ಟೀ ಸ್ಪೂನ್ ಘೀ ಹಾಕಿ ಕುಕ್ಕರಿಗೆ ಅದಕ್ಕೆ 3 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಇಷ್ಟುವರೆಗೆ ಫ್ರೈ ಮಾಡಿದ್ರೆ ಸಾಕು. ಈಗ ಇದಕ್ಕೆ 3 ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು 2 ಮಿನಿಟ್ಸ್ ವರೆಗೆ ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ 1 kg ಅಷ್ಟು, ನಾನು 1 kg ತಗೊಂಡಿದ್ದೇನೆ, 1 kg ಮಟನ್ ಅನ್ನು ಹಾಕಿದ್ದೇನೆ. ಇದು ರೆಸಿಪಿ ನೀವು ಚಿಕನ್ ಅಲ್ಲಿ ಕೂಡ ಮಾಡಬಹುದು. ಸೇಮ್ ವೇ ಮಟನ್ ಬದಲು ಚಿಕನ್ ಹಾಕಿದ್ರೆ ಆಯ್ತು. ಒಂದು 4 ಪೊಟೆಟೊ ಕಟ್ ಮಾಡಿ ಹಾಕಿದ್ದೇನೆ. ಮಿಕ್ಸ್ ಮಾಡಿದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಕಪ್ ನೀರು ಹಾಕಿ ಕವರ್ ಮಾಡಿ 8 ರಿಂದ 10 ವಿಸಿಲ್ ಬರೋ ತನಕ ಕುಕ್ ಮಾಡಿ. ಅಷ್ಟುವರೆಗೆ ನಾವು ಮಸಾಲವನ್ನು ಮಾಡುವ. ಇದಕ್ಕೆ ನಾನು ಒಂದು ಫುಲ್ ಕೊಕೊನಟ್ ಅನ್ನು ತೆಗೆದುಕೊಳ್ತೇನೆ, ಗ್ರೇಟೆಡ್ ಕೊಕೊನಟ್. ಇದಕ್ಕೆ 2 ಟೀ ಸ್ಪೂನ್ ಕೊತ್ತಂಬರಿ, 2 ಟೀ ಸ್ಪೂನ್ ಸಾಂಫ್, ಮತ್ತೆ ಹೋಲ್ ಗರಂ ಮಸಾಲ ಅಂದ್ರೆ ದಾಲ್ಚೀನಿ, ಇಲೈಚಿ ಮತ್ತೆ ಲವಂಗ ಅಂತ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ 1 ಟೀ ಸ್ಪೂನ್ ಹಳದಿ ಪೌಡರ್ ಅನ್ನು ಹಾಕಿ ಇದಕ್ಕೆ ಒಂದು 15 to 20 ಗ್ರೀನ್ ಚಿಲ್ಲೀಸ್ ಅನ್ನು ಹಾಕಿ. ಗ್ರೀನ್ ಚಿಲ್ಲೀಸ್ ನಿಮಗೆ ಹೇಗೆ ಖಾರ ಬೇಕು ಅಷ್ಟು ಹಾಕಿ, ಕಮ್ಮಿ ಹಾಕಿದ್ರೂ ಆಗ್ಬೋದು. ಈಗ ಇದನ್ನೆಲ್ಲ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಘೀ ಹಾಕಿ ಫ್ರೈ ಮಾಡಿ. ನಾನು 2 ಟೀ ಸ್ಪೂನ್ ಘೀ ಹಾಕಿದ್ದೇನೆ. 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಹೆಚ್ಚು ಫ್ರೈ ಮಾಡಬೇಕು ಅಂತಿಲ್ಲ. ಮತ್ತೆ ಇದನ್ನು ಗ್ರೈಂಡ್ ಮಾಡಿ ಇಡಿ. ಈಗ ಮಟನಿಗೆ ಒಂದು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನೊಂದು 5 ನಿಮಿಷ ಕುಕ್ ಮಾಡಿ. ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಸ್ವಲ್ಪ ಆ ಮಸಾಲದ ನೀರನ್ನು ಕೂಡ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ. ಮತ್ತೆ ಇದನ್ನು ಚೆನ್ನಾಗಿ ಕುದಿಸಿ. ಒಳ್ಳೆ ಕುದಿದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್. ತುಂಬಾ ಈಸಿ ರೆಸಿಪಿ, ಟ್ರೈ ಮಾಡಿ ಒಮ್ಮೆ. ನಮ್ಮ ಮಟನ್ ಗ್ರೀನ್ ಗ್ರೇವಿ ರೆಡಿ ಆಗಿದೆ.
ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಒತ್ತಿ. ಆಗ ಎಲ್ಲ ವಿಡಿಯೋಸ್ ನಂದು ನಿಮಗೆ ಸಿಗ್ತದೆ ನೋಟಿಫಿಕೇಶನ್. ಥ್ಯಾಂಕ್ ಯು.